ಪೆಸ ಅಕಾಡೆಮಿ ಒಂದು ಹೆಣ್ಣು ಮಗನ ಕರೆದು ಏನೇನೋ ಅಧ್ವಾನ ಆಗೈತೆ ಅದು ಅವ್ರ ತಂದೆ ತಾಯಿಗೆಲ್ಲ ಗೊತ್ತಾಗಿದೆ. ಮುಂದೆ ಬರೋ ದಿನಗಳಲ್ಲಿ ಅವ್ರು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ, ಅದೇನು ಅವ್ರು ಪೋಸ್ಟ್ಗೆ ಹೋಗೋ ಸಾಧ್ಯತೆ. ನಾವು ಎದೆ ಮೇಲೆ ತಟ್ಕೊಂಡು ಹೇಳ್ತೀನಿ ಗೋವಿಂದರಾಜ್, ನನ್ನ ಮನೆ ಮಠ ಹೆಂಡತಿ ಮಕ್ಕಳು ಬಿಟ್ಟು ನಾನು ಗೇಮ್ ದುಡ್ದಿದ್ದೀನಿ, ನನ್ಗೆ ತೃಪ್ತಿ ಇದೆ. ನನ್ನ ಗೇಮು ನನಗೆ ನೇಮು ಫೇಮು ಬ್ರೆಡ್ ಬಟರ್ ಕೊಟ್ಟಿದೆ. ಆ ಗೇಮ್ಗೆ ಏನ್ ಬೇಕು ನಾನು ಸೇವೆ ಮಾಡಿದ್ದೀನಿ, ಸಾಯೋವರೆಗೂ ಸೇವೆ ಮಾಡ್ತೀನಿ. ನಾನು ಈ ವಿಡಿಯೋ ಮಾಡಿದ ತಕ್ಷಣ ಯಾರೋ ನಿಂಗೆ ಶೇರ್ ಮಾಡ್ತಾರೆ, ನೀನೇ ಕುತ್ಕೊಂಡು ಬಾಗ್ಲ ಹಾಕೊಂಡು ಫಸ್ಟ್ ನೋಡೋದೇ ನನ್ನ ವಿಡಿಯೋನ. ತೆಗಿತೀವಯ್ಯ ನಿನ್ನ ತೆಗಿತೀವಿ, ಜನದ್ದು ಒಂದು ಬೆಂಬಲದಿಂದಾನೇ ನೀನ್ ತೆಗಿತೀವಿ. ನಿನ್ನ ಇಲ್ಲಿಂದ ಒಲಿಂಪಿಕ್ ಅಸೋನಿಂದ ಓಡಿಸ್ತೀವಿ. ಮತ್ತೊಮ್ಮೆ ಗೋವಿಂದರಾಜ್ ಅವರೇ, ಅನಂತರಾಜ್ ಅವರೇ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನಿಮ್ಗೆ ಗ್ರಾಂಟ್ ಕೊಡ್ತಾರ್ರಿ 2 ವರ್ಷಕ್ಕೆ ಒಂದ್ಸಾರಿ ಸ್ಟೇಟ್ ಗೇಮ್ಸ್ ಮಾಡಿ ಅಂತ. ನೀವು ಹುಬ್ಳಿ ಧಾರವಾಡ ಸ್ಟೇಟ್ ಗೇಮ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟೇಟ್ ಗೇಮ್ಸ್ ಮಾಡ್ತಾ ಇರೋದೇ ಉಡುಪಿ ಮತ್ತೆ ಮಂಗಳೂರು. ಸೊ ನಿಮಗ್ ಪ್ರತಿ ವರ್ಷ 2 ವರ್ಷ ನಿಮ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಗ್ರಾಂಟ್ ಬರ್ತಾ ಇದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಬಿಡಿ, ನೀನ್ ಅನ್ಕೊಂಡಂಗ್ ಗೋವಿಂದರಾಜ್, ನೀನ್ ಅನ್ಕೊಂಡಂಗೆಲ್ಲ ಜೀವಗಳು ಆಗೈತೆ, ನೀನ್ ಅನ್ಕೊಂಡಂಗೆಲ್ಲ ದುಡ್ಡು ತಗೊಂಡಿದ್ಯಾ. ಅಲ್ಲಿ ಸ್ಪೋರ್ಟ್ಸ್ಗೆ ಅಂತ ಮೀಸಲಿಟ್ಟಿರೋ ದುಡ್ಡು ಅರ್ಧ ಎಲ್ಲ ನಿನ್ಗೆ ನಿನ್ನ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ನೀನೇನ್ ಯಾವ್ದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೇನು ಪಡಿಸಿಲ್ಲ ನೀನು. ಎಲ್ಲ ಜೀವಗಳು ನನ್ನ ಹತ್ರ ಐತೆ ಅಂತ ನಾನು ಇವತ್ತು ಒಂದ್ ಮಾತು ಕೇಳ್ಬೇಕು ಅಂತ. ಈ IMA ಹಗರಣ ಒಂದಾಯ್ತು, ಇಂಡಿಯನ್ ಮುಸ್ಲಿಂ ಅಸೋಸಿಯೇಷನ್ ಒಂದು ಹಗರಣ ಆಯ್ತು. ಬಹಳ ಬಡವ್ರಿಗೆ ಒಬ್ಬ ಚಿನ್ನ ಕೊಡ್ತೀನಿ, ಮನೆ ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಬಹಳ ಮೋಸ ಮಾಡಿ ಸಾವಿರಾರು ಕೋಟಿ ಲೂಟಿ ಹೊಡೆದ್ಬಿಟ್ಟ. ಆ ದುಡ್ಡು ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ, ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ, ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ಗೆ ಬಂದಿದೆ ಅಂತ ಮಾಹಿತಿ ಇದೆ. ಆ ಮಾಹಿತಿನೂ ನಾವು ತಗೊಂತಾ ಇದ್ದೀವಿ ಅಂತ. ಇತ್ತೀಚೆಗೆ ಸ್ಟೇಡಿಯಂ ಅಲ್ಲಿ ಮಾಡಿದಂತ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗೆ IMA ಫ್ಲೆಕ್ಸು ಬ್ಯಾನರ್ಗಳು ಅವ್ರದ್ದೆಲ್ಲ ಹಾಕಿ ಅವ್ರ ಹತ್ರ ದುಡ್ಡು ತಗೊಂಡಿರೋದು, ಆ ಮಾಹಿತಿ ಎಲ್ಲ ನಮ್ಗೆ ಐತೆ. ಎಲ್ಲ ಡೀಟೇಲ್ಸ್ ಆಲ್ಮೋಸ್ಟ್ ಬಂದಿದೆ ನಮ್ಮ ಹತ್ರ. ನೀನ್ ಬರೀ ವ್ಯವಹಾರಗಳು ಮಾಡ್ಕೊಂಡು, ನೀನ್ ದುಡ್ಡು ಮಾಡ್ಕೊಂಡು, ನೀನು ಎಲ್ಲಾರ್ಗು ನಾಮ್ಗಳು ಹಾಕೊಂಡು ನಿಮ್ಮ ಬಾಸ್ಕೆಟ್ಬಾಲ್ ಅಲ್ಲಿ ನಿಮ್ಮ ಜೊತೆ ಇದ್ದಂತ ಅವ್ರು ಎಂತೆಂತ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ರೀ, ಅವ್ರನ್ನೆಲ್ಲ ಇವತ್ತು ಅಲ್ಲಿ ಸ್ಟೇಡಿಯಂ ಅಲ್ಲಿ ವಾಚ್ಮನ್ಗಳು ಮಾಡಕ್ ಬಿಟ್ಟಿದೆಯಲ್ಲಯ್ಯ ಅಂತ. ಒಬ್ಬರಿಗೆ ಯಾರ್ಗಾನ ಒಬ್ಬರಿಗೆ ಒಳ್ಳೇದ್ ಮಾಡಿದ್ದೇನೆ ಅಂತ. ಗೋವಿಂದರಾಜು, ಅನಂತರಾಜ್ ಬಿಡ್ರೆ ಅವನು ಹಿಂದಿಲ್ ಕೈಯಲ್ಲಿ ಕಾಗ ಓಡಿಸೋನು ಅಂತ. ಅನಂತರಾಜ್ ವಿಚಾರ ಮಾತಾಡೋಂಗಿಲ್ಲ, ಅವನು ಹಿಂದಿಲ್ ಕೈಯಲ್ಲಿ ಕಾಗ ಓಡಿಸೋನು ಅಂತ. ಅವನು ಹಳೆ ತಿಮಿಂಗ್ಳ ಅವನು ಅಂತ. ಅವನ್ಗೆ ಕರ್ನಾಟಕ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು, ಎಲ್ಲಿ ಹೆಂಗ್ ದುಡ್ಡು ತಿನ್ಬೇಕು, ಎಲ್ಲಿ ಯಾರನ್ನ ಮುಗಿಸ್ಬೇಕು, ಯಾರು ಬೆಳೀದೇ ಇರೋ ತರ ನೋಡ್ಕೊಂಡು ಅವ್ನು ಬದುಕೋದೇನೈತೆ ಅವ್ನಿಗೆ ಚೆನ್ನಾಗ್ ಗೊತ್ತು. ಅವನು ಬಿಡಿ, ಅವನು ಹೇಳಿದ್ನಲ್ಲ ಹಿಂದಿಲ್ ಕೈಯಲ್ಲಿ ಕಾಗ ಓಡಿಸೋನು ಅನಂತರಾಜು. ನೀನು ಗೋವಿಂದರಾಜು ನಿನ್ನ ಅಭಿವೃದ್ಧಿ ಬಿಟ್ಟು, ನಿನ್ನ ವೆಲ್ಫೇರ್ ಬಿಟ್ಟು ರಾಜ್ಯದ ಕ್ರೀಡೆಗೆ ಏನಾದ್ರೂ ಒಂದು ಬುನಾದಿ, ಒಂದು ಗುರುತು, ಒಂದು ವಿಷನ್, ಒಂದು ಇದು ಏನಾದ್ರೂ ಒಂದು ಯಾವ್ದನ್ನ ಇದ್ರೆ ದಯಮಾಡಿ ಹೇಳು. ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿದ ತಕ್ಷಣ ಯಾರೋ ನಿಂಗೆ ಶೇರ್ ಮಾಡ್ತಾರೆ, ನೀನೇ ಕೂತ್ಕೊಂಡು ಬಾಗ್ಲ ಹಾಕೊಂಡು ಫಸ್ಟ್ ನೋಡೋದೇ ನನ್ನ ವಿಡಿಯೋನ ಅಂತ. ಅವ್ನ ಅನಂತರಾಜು ನೀನು ಅದೇನ್ ಮಾಡಕ್ ಬಿಡ್ತಿರೋ ನಮ್ ಕರ್ನಾಟಕ ಸ್ಪೋರ್ಟ್ಸ್ ನ ಭಗವಂತನಿಗೆ ಒಬ್ಬನ್ಗೆ ಗೊತ್ತು. ಏನ್ ಆಕ್ಟಿವಿಟೀಸ್ ನಡೀತಾ ಇದೆ ರೀ. 3 ವರ್ಷ 5 ವರ್ಷಕ್ಕೆ ಒಂದ್ಸಾರಿ ಸ್ಟೇಟ್ ಗೇಮ್ಸ್ ಮಾಡ್ತೀರಾ. ದಸರಾ ಗೇಮ್ಸ್ ಇಲಾಖೆಯವರು ಮೈಸೂರಲ್ಲಿ ಮಾಡ್ತಾರೆ. ಆ ದಸರಾ ಗೇಮ್ಸ್ಗೂ ನಿಂದ ಹಸ್ತಕ್ಷೇಪ, ಪ್ರತಿ ಒಂದು ವಿಚಾರದಲ್ಲೂ ನಿಂದ ಹಸ್ತಕ್ಷೇಪ. ಆ ಅಧಿಕಾರಿಗಳಂತೂ ಎದುರು ಸಾಯ್ತಾರೆ ಅಂತ. ಏನ್ ಎಲ್ಲಾರು ಮಾಂಡೇಡ್ ಲೇಬರರ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ. ಆ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಲ್ಟಿಪರ್ಪಸ್ ಸ್ಟೇಡಿಯಂ, ವಾಲಿಬಾಲ್ಗೂ ಪ್ರಾವಿಷನ್ ಇದೆ, ಫ್ಲೋರ್ ಅಲ್ಲಿ ಪೋಲ್ಗಳು ಹಾಕಕ್ಕೆ ಬೇಕು ಅಂದ್ಬಿಟ್ಟು ಮೊನ್ನೆ ಎಲ್ಲ ಫ್ಲೋರಿಂಗ್ ಮಾಡಿಸೋವಾಗ ಎಲ್ಲ ಮುಚ್ಚಿಸ್ಬಿಟ್ಟಿದ್ಯಾ ಅಂತ. ಅಲೆಕ್ಸಾಂಡರ್ ಕತೆ ಗೊತ್ತೇನ್ರಿ ಗೋವಿಂದರಾಜು, ಅನಂತರಾಜು ಅವನ ಕಡೆಗೆ ಕಾಯಿಲೆ ಬಂದ್ ಸತ್ತು ಹೋಗ್ತಾನೆ. ಇಡೀ ಪ್ರಪಂಚದಲ್ಲಿ ಇರೋರ್ನೆಲ್ಲ ವೈದ್ಯರನ್ನ ಕರ್ಕೊಂಡ್ಬಂದು ಅವನು ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ನು ಬದುಕಲ್ಲ, ಸತ್ತೋಗ್ಬಿಡ್ತಾನೆ. ಅವ್ನು ಸಾಯೋವಾಗ ಅವ್ನ ಕಡೆ ಇಚ್ಛೆ ಏನ್ ಗೊತ್ತೇನ್ರಿ, ನಾನು ಸತ್ತರೆ ನನ್ನ ನೀವು ಬರಿ ಮಾಡ್ಬೇಕಾದ್ರೆ, ಉಣ್ಬೇಕಾದ್ರೆ ನಂದ್ 2 ಕೈ ಏನು ಈ ತರ ಹೊರಗಡೆ ಇರ್ಬೇಕು ಅಂತ. ಏನ್ ಹೊರಗಡೆ ಇರ್ಬೇಕು ಅಂದ್ರೆ ಏನ್ ಗೊತ್ತೇನ್ರಿ, ನಾನು ಇಡೀ ಪ್ರಪಂಚನ ನಾನು ಕಾನ್ಕವರ್ ಮಾಡಿದ್ದೀನಿ, ಗೆದ್ದಿದ್ದೀನಿ. ಆದ್ರೆ ಹೋಗೋವಾಗ ನಾನು ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಸೂಚನೆ ಇದೆ ಅದು. ನೀನ್ ಇಷ್ಟೆಲ್ಲ ಹೋರಾಟ ಮಾಡಿ, ನಿನ್ ಕುರ್ಚಿ, ನಿನ್ನ ಅಧಿಕಾರ, ನಿನ್ ಇದು ದುಡ್ಡು ಸಂಪಾದನೆ ಮಾಡಿ 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 ಏನ್ ಎತ್ಕೊಂಡು ಹೋಗ್ತೀಯ? ಏನಿಲ್ಲ ನೋಡಯ್ಯ. ನಾವು ಎದೆ ಮೇಲೆ ತಟ್ಕೊಂಡು ಹೇಳ್ತೀನಿ ಗೋವಿಂದರಾಜು, ನನ್ನ ಮನೆ ಮಠ ಹೆಂಡತಿ ಮಕ್ಕಳು ಬಿಟ್ಟು ನಾನು ಗೇಮಿಗೆ ದುಡ್ದಿದ್ದೀನಿ. ನನ್ಗೆ ತೃಪ್ತಿ ಇದೆ. ನನ್ನ ಗೇಮು ನನಗೆ ನೇಮು ಫೇಮು ಬ್ರೆಡ್ ಬಟರ್ ಕೊಟ್ಟಿದೆ. ಆ ಗೇಮ್ಗೆ ಏನ್ ಬೇಕು ನಾನು ಸೇವೆ ಮಾಡಿದ್ದೀನಿ, ಸಾಯೋವರೆಗೂ ಸೇವೆ ಮಾಡ್ತೀನಿ. ಮುಂದೆ ಬರೋ ಪೀಳಿಗೆಗಳಿಗಾನ ಅಟ್ಲೀಸ್ಟ್ ಈ ಗೇಮು, ಈ ಸ್ಪೋರ್ಟ್ಸ್ ಉಳಿಲಿ. ಸರ್ವನಾಶನ ಮಾಡಕ್ ಬಿಟ್ಟಲ್ಲ ಗೋವಿಂದರಾಜು, ಅನಂತರಾಜು ನೀವಿಬ್ರು ಸೇರ್ಕೊಂಡು. ನಿಮ್ಗೆ ಇದು ಕಡೆ ವಾರ್ನಿಂಗ್ ರೀ, ಕಡೆ ವಾರ್ನಿಂಗ್. ಬಿಡ್ರಿ, ರಾಜೀನಾಮೆ ಕೊಡ್ರಿ. ಜನನೇ ನಿಮ್ಮನ್ನ ಓಡಿಸೋ ತರ ಮಾಡ್ಕೊಂಬೇಡ್ರಿ. ಓಡಿಸ್ತಾರ್ರಿ, ಖಂಡಿತ ಓಡಿಸ್ತಾರೆ. ನಿಮ್ಮನ್ನ ಜನ ಅಟ್ಟಾಡಿಸ್ಕೊಂಡು ಓಡಿಸ್ತಾರೆ.
ಆ ದಿನ ದೂರ ಇಲ್ಲ ಅಂತ. ಅದಕ್ಕೆ ಏನೇನ್ ಬೇಕು ಎಲ್ಲ ಸಂಘಟನೆಗೂ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅಭೂತಪೂರ್ವ ಬೆಂಬಲ ಸಹಕಾರ ಎಲ್ಲ ಸಿಗ್ತಾ ಇದೆ. ಎಚ್ಚೆತ್ಕೊಂಡು ಎಲ್ಲಾರನ್ನೂ ಮುಗಿಸ್ಬಿಟ್ಟೆ, ಯಾರು ಉಳ್ದಿಲ್ಲ. ನೀನು ಅನಂತರಾಜು ಬಿಟ್ರೆ ಕರ್ನಾಟಕ ಸ್ಪೋರ್ಟ್ಸ್ ಅಲ್ಲಿ ಯಾರು ಉಳ್ದಿಲ್ಲ ಬಿಡಿ. ಇನ್ನು ಉಳ್ದಿರೋ ನಿನ್ ಬಕೆಟು ಮಗ್ಗುಗಳು ಅವು ಇವು ಅವರೆಲ್ಲ ನಿನ್ ಚೀಲಗಳು, ಅವ್ರಿಗೆ ಯಾರಿಗೂ ಸ್ಪೋರ್ಟ್ಸೇ ಗೊತ್ತಿಲ್ಲ. ಅವ್ರನ್ನ ಕಟ್ಕೊಂಡು ನಾನೇನ್ ಮಾತಾಡೋದು? ಅವ್ರ ಹೆಸರು ಹೇಳಕ್ಕೂ ನಂಗೆ ಅಸಹ್ಯ ಆಗ್ತೈತೆ. ತೆಗಿತೀವಯ್ಯ ನಿನ್ನ ತೆಗಿತೀವಿ. ಜನದ್ದು ಒಂದು ಬೆಂಬಲದಿಂದಾನೇ ನೀನ್ ತೆಗಿತೀವಿ. ಇಲ್ಲಿಂದ ಒಲಿಂಪಿಕ್ ಹಸುವಿನಿಂದ ಓಡಿಸ್ತೀವಿ. ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂತೀನಿ, ಸರ್ ನೀವು ಅವನ್ನ ಮುಖ್ಯಮಂತ್ರಿ ಕಚೇರಿಯಿಂದ ನೀವು ಹೊರಗಡೆ ಕಳ್ಸಿದ್ದೀರಾ, ದಯಮಾಡಿ ಈ ಒಲಿಂಪಿಕ್ ಹಸುವಿನಿಂದಾನು ಹೊರಗಡೆ ಕಳ್ಸಿ. ನಿಮ್ಮ ಹೆಸರನ್ನ ಮ್ಯಾಕ್ಸಿಮಮ್ ದುರುಪಯೋಗ ಮಾಡ್ಕೊಂತವನೆ. ಏನ್ ಮಾತಾಡಿದ್ರೆ ಅಧಿಕಾರಿಗಳ ಹೆಸರು, ರಾಜಕಾರಣಿಗಳ ಹೆಸರು, ಮಿನಿಸ್ಟರ್ಗಳ ಹೆಸರು ಬರೀ ಇವೆ. ಅಲ್ಲ ರೀ, ನಿಮ್ ಬ್ಯಾಸ್ಕೆಟ್ ಬಾಲ್ ಹಸುವನ್ನೆಲ್ಲ ನಾನು ಒಂದ್ 25-30 ವರ್ಷದಿಂದ ನೋಡ್ತಾ ಇದ್ದೀನಿ. ಬರೀ ಅಧಿಕಾರಿಗಳು, ಕಮಿಷನರ್ಗಳು, ಡಿಜಿಗಳು, ಐಜಿಗಳು ಇವ್ರನ್ನ ಬಿಟ್ಟು ಅಧ್ಯಕ್ಷರಾಗಿ ಅವ್ರು ರಿಟೈರ್ ಆದ್ರೆ ಅವ್ರನ್ನ ತೆಗಿ, ಇನ್ನೊಬ್ಬರನ್ನ ಹಾಕು. ಅವ್ರು ರಿಟೈರ್ ಆದ್ರೆ ಅವ್ರನ್ನ ತೆಗಿ, ಇನ್ನೊಬ್ಬರನ್ನ ಹಾಕಿ. ಯಾರು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಯಾರು ಒಳ್ಳೆ ಸ್ಪೋರ್ಟ್ಸ್ ಪ್ರಮೋಟರ್ಸೇ ಇಲ್ವಾ? ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಯಾರು ಬ್ಯಾಸ್ಕೆಟ್ ಬಾಲ್ ಸೇವೆ ಮಾಡೋ ಜನನೇ ಇಲ್ವಾ? ಅದೇ ತರ ಇವಾಗ ನಮ್ಮ ಹುಡುಗರು, ಸಣ್ಣ ಹುಡುಗರು ಅಂತ, ಅದ್ರಲ್ಲೂ ಅವ್ನು ಯಾರೋ ಒಬ್ಬ ಅದೇನೋ ಹೆಣ್ಣು ಮಕ್ಕಳಿಗೆಲ್ಲ ಏನೋ ಕರಿತೀನಿ ಮಾಡ್ತೀನಿ ಅಂತ ಏನೋ ಮಾಡ್ತಾವನಂತೆ. ಅವ್ನು ಯಾರೋ ನೀನ್ ಯಾರನೋ ಏನೋ ತಂದಿರೋ ಅವನು ಅಂತ. ಅದೂನು ಎಲ್ಲ ಆಡಿಯೋಗಳು ವಿಡಿಯೋಗಳು ಆಗ್ಲೇ ಈ ಸೋಷಿಯಲ್ ಮೀಡಿಯಾ ಎಲ್ಲ ಹರಿದಾಡ್ತಾ ಇತ್ತು. ಹೆಣ್ಮಕ್ಳು ಪ್ಲೇಯರ್ಸ್ ನ ಕರಿತಾನಂತೆ ಅವ್ನು ಫೋನ್ ಮಾಡಿ, ಬನ್ರಿ ನನ್ಗೆ ರಿಲ್ಯಾಕ್ಸ್ ಮಾಡ್ಬೇಕು ಬನ್ರಿ ನಾನು ಕರಿತೀನಿ ಅಂತ ಹೇಳಿ ಕರಿತಾನಂತೆ. ಆ ತರ ನಮ್ಮ ಈ ಪೆಸಾ ಅಕಾಡೆಮಿ ಒಂದು ಹೆಣ್ಣು ಮಗುನ ಕರೆದು ಏನೇನೋ ಅಧ್ವಾನ ಆಗೈತೆ. ಅದು ಅವ್ರ ತಂದೆ ತಾಯಿಗೆಲ್ಲ ಗೊತ್ತಾಗಿದೆ. ಮುಂದೆ ಬರೋ ದಿನಗಳಲ್ಲಿ ಅವ್ರು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದೇನೋ ಅವ್ರು ಪೋಸ್ಕೋಗೂ ಹೋಗೋ ಸಾಧ್ಯತೆಗಳು ಐತೆ, ಪೋಸ್ಕೋ ಕೇಸ್ ಹಾಕುವಂತ ಸಾಧ್ಯತೆಗಳು ಐತೆ. ಸೊ ಇಂಥವ್ರಿಗೆಲ್ಲ ನೀನ್ ಸಪೋರ್ಟ್ ಮಾಡ್ಕೊಂಡು, ಮೊದ್ಲೇ ನೀನು 3 ಕಾಸು ಮರ್ಯಾದೆ ಇಲ್ಲ ಈ ವಿಚಾರದಲ್ಲಿ, ಹೆಣ್ಮಕ್ಳ ವಿಚಾರದಲ್ಲಿ. ಇನ್ನು ಇದೊಂದು ಬೇರೆ ಮಾಡ್ಕೊಂಡು ಯಾರ್ಯಾರಿಗೆ ಏನೇನು ಹಿಂಸೆ ಕೊಡ್ತೀಯಾ? ಗೋವಿಂದರಾಜು, ಅನಂತರಾಜು ರಾಜೀನಾಮೆ ಕೊಡಯ್ಯ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಯ್ಯ. ನಮಸ್ಕಾರ.